ಹಬ್ಬಗಳನ್ನು ಕುರಿತು ಕವಿ ಚುಟುಕ ಬ್ರಹ್ಮ ದಿನಕರ್ ದೇಸಾಯರು ಬರೆದಿರುವಂಥ ಒಂದು ಚುಟುಕ ಇದು. ತಿನ್ನಲಿಕ್ಕೆ ಸಿಗದಿದ್ದರೂ ಹಬ್ಬ ಹೆಚ್ಚು, ಇದಕ್ಕೆನ್ನುವರು ಅಖಿಲ ಭಾರತದ ಹುಚ್ಚು. ಹಬ್ಬಗಳ ಆಚರಿಸುವರು ಸಾಲ ತಂದು, 3 ದಿನ ಉಪವಾಸ, 1 ದಿನ ತಿಂದು. ಯಾವುದೇ ಒಂದು ಖರ್ಚು ವೆಚ್ಚ ಮಾಡಬೇಕಿದ್ರೆ ಅದಕ್ಕೊಂದು ಮಿತಿ ಬೇಕಾಗ್ತದೆ. ಯಾವುದು ಅತಿಯಾಗಬಾರ್ದು. ಹಬ್ಬ ಎಷ್ಟು ಬೇಕೋ ಅಷ್ಟನ್ನೇ ಮಾಡಬೇಕು. ಹಬ್ಬ ಮಾಡಿ 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 ಸಾಲ ಶೂಲ ಮಾಡಿ ಆಮೇಲೆ ಏನೂ ಇಲ್ಲದೆ ಪಾಪರಾಗಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಹಬ್ಬಗಳ ಬಗ್ಗೆ ಈ ದೇಶದ ಆರ್ಥಿಕತೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿರೋಂಥ ದಿನಕರ್ ದೇಸಾಯಿ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ತಿನ್ನಲಿಕ್ಕೆ ಸಿಗದಿದ್ದರು, ತಿನ್ನಲಿಕ್ಕಿಲ್ಲ, ಆದರೂ ಹಬ್ಬ ಹೆಚ್ಚು. ತಿಂದುಕೊಂಡು ಇದ್ದರೆ ಅದೇ ಹಬ್ಬ, ಆನಂದವಾಗಿರುವುದೇ ಹಬ್ಬ. ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ಹಬ್ಬ. ನೀನು ಸುಖವಾಗಿ ನಿನ್ನ ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗುವುದು ಹಬ್ಬ. ಆದರೆ ತಿನ್ಲಿಕ್ಕೆ ಸಿಗದೆ ಹೋದರೂ ಹಬ್ಬ ಭಾಳ ಮಾಡೋದು. ಇದಕ್ಕೆನ್ನುವರು ಅಖಿಲ ಭಾರತದ ಹುಚ್ಚು. 1-2 ಹಬ್ಬಗಳಲ್ಲ, ನಮಗೆ ಎಷ್ಟೆಲ್ಲ ರಜೆ ಕೊಡ್ತಾ ಇದ್ದಾರೆ ನೋಡಿ. ಈ ಹಬ್ಬಗಳಿಗೆ ಕೊಡುವ ರಜೆ ಕೆಲವೊಮ್ಮೆ ನಮ್ಮ ಆರ್ಥಿಕ ದುಡಿಮೆಯನ್ನು ತಡೆ ಹಿಡಿತದೆ. ಈಗ ಜಪಾನ್ ಒಂದಂಥ ದೇಶದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತೀರಿ ಹೋದರೆ ಅದಕ್ಕಾಗಿ ರಜೆ ಕೊಡುವುದಿಲ್ಲ. ಆವತ್ತು 1 ತಾಸು ಅವನ ಬಗ್ಗೆ ಕೆಲಸ ಹೆಚ್ಚು ಮಾಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ರಜೆಯಿಂದ ಸಮಯ ಹೇಗೋ ಕಳೆದು ಹೋಗ್ತದೆ. ಹಾಗೆಯೇ ಈ ಹಬ್ಬಗಳ ಆಚರಿಸುವರು ಸಾಲ ತಂದು, ಸಾಲವನ್ನೇ ತಗೊಂಡು ಬಂದು ಹಬ್ಬ ಆಚರಣೆ ಮಾಡೋದು. ಆಮೇಲೆ 3 ದಿನ ಉಪವಾಸ, 1 ದಿನ ತಿಂದರೆ 3 ದಿನ ಉಪವಾಸ ಮಾಡಬೇಕಾಗುತ್ತೆ. ಇಂಥ ಪರಿಸ್ಥಿತಿ ಇದ್ದರೂ ಜನ ತಾವು ಕಲ್ತದ್ದನ್ನು ಬಿಡೋದಿಲ್ಲ. ಈ ಕಲ್ತದ್ದನ್ನು ಬಿಡಬೇಕಾಗತ್ತೆ. ಯಾಕಂದರೆ ಒಂದು ದೇಶದ ಪ್ರಗತಿಗಾಗಿ ಯಾವಾಗ ನಮ್ಮ ಮನೆಯನ್ನು ನಾವು ಚಂದವಾಗಿ ಇಟ್ಕೋತೇವೋ, ನಮ್ಮ ಆರ್ಥಿಕತೆಯನ್ನು ನಾವು ಯಾವಾಗ ಸುಭದ್ರವಾಗಿ ಇಟ್ಕೋತೇವೋ, ನಮ್ಮ ದೇಶದ ಆರ್ಥಿಕತೆ ತಂತಾನೇ ಬೆಳೀತದೆ. ಆದರೆ ಈ ದೇಶದಲ್ಲಿ ಹಬ್ಬಗಳ ಇದು ಭಾರತದ ಹುಚ್ಚು ಅಂತ ಹೇಳ್ತಾರೆ. ಅಖಿಲ ಭಾರತದಲ್ಲಿ ಎಲ್ಲರೂ ಹಬ್ಬವನ್ನು ಆಚರಿಸಿ ದುಡಿಮೆ ಕಡಿಮೆ ಆಗ್ತದೆ. ಅದಕ್ಕೆ ಬಸವಣ್ಣ ತನ್ನ ವಚನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿ, ನೀನು ಏನೇನು ಕೆಲಸ ಮಾಡ್ತೀಯೋ ಅಲ್ಲಿ ನೀನು ಕೈಲಾಸವನ್ನು, ದುಡಿಮೆಯ ನಂಬಿ ಬದುಕು ಅಲ್ಲೇ ನೀ ದೇವನ ಹುಡುಕು ಅಂತ ಒಂದು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಹಾಡಲಾಗಿದೆ. ದುಡಿಮೆ ಬೇಕು, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಅದು ನಮ್ಮ ಪೂಜೆ. ಅಂದರೆ ನಾವು ಕೆಲಸ ಮಾಡೋದಕ್ಕಿಂತ ನಮ್ಮ ದುಡಿಮೆಯನ್ನು ಆ ಹಬ್ಬಕ್ಕಾಗಿ ಖರ್ಚು ಮಾಡ್ತಾ ಇದ್ದೀವಿ. ಹಾಗಾಗಬಾರ್ದು ಅನ್ನುವ ಒಂದು ಯೋಚನೆ, ಒಂದು ಯೋಜನೆ, ಒಂದು ಸಲಹೆ ದಿನಕರ್ ದೇಸಾಯಿ